ಅದು ತುಂಬಾ ಖುಷಿ ಇದೆ ಆಕ್ಚುಲಿ. ದರ್ಶನ್ ಸರ್ನ ಕಂಪೇರ್ ಮಾಡಿದಾಗ ನಮ್ಗೆ ಇನ್ನೊಂದು ಮೋಟಿವೇಶನ್ ಇನ್ನೇನೋ ಮಾಡ್ಬೇಕಂತ. ಸೊ ಸಾಟರ್ಡೆ ಸಂಡೇ ಜನಗಳು ತುಂಬಾ ಬರ್ತಾ ಇದಾರೆ. ಸೊ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು, ನಾನು ಅದೇ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು, ಮೋಟಿವೇಶನ್ ಡೇಸ್ ಅಲ್ಲಿ ತುಂಬಾ ಕಮ್ಮಿ ಜನ ಇದ್ದಾರೆ, ಇಷ್ಟಪಡ್ತಾ ಇದಾರೆ. ಸೊ ಹಾಗಾಗಿ ಎಲ್ಲರೂ ಬನ್ನಿ, ಸಿನಿಮಾ ನೋಡಿ, ನಮ್ಗೆ ಎಂಕರೇಜ್ ಮಾಡಿ, ಸಪೋರ್ಟ್ ಮಾಡಿ, ಎಲ್ಲರ ಕೇಳ್ಕೊಂತೀವಿ. ಸರ್, ಇವಾಗ ರೌಡಿಸಮ್ ಸಿನಿಮಾಗೂ ಇಷ್ಟು ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಬಂದು ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ತುಂಬಾ ಖುಷಿ ಇದೆ ಆಕ್ಚುಲಿ. ಯಾಕಂದ್ರೆ ನಮ್ ರೌಡಿಸಮ್ ಸಿನಿಮಾ ಅಂದ್ರೆ ರೌಡಿಸಮ್ ಕಂಪ್ಲೀಟ್ ಆಗಿ ರೌಡಿಸಮ್ ಇಲ್ಲ, ಅದರಲ್ಲಿ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ತಾಯಿ ಸೆಂಟಿಮೆಂಟ್ ಇದೆ. ಸೊ ಅವರಲ್ಲಿ ಎಲ್ಲ ಎಮೋಷನ್ಸ್ ಇದೆ. ಸೊ ಅದೇ ನೀವೆಲ್ಲರೂ ಬಂದು ಸಿನಿಮಾ ನೋಡ್ರೆ ಅರ್ಥ ಆಗುತ್ತೆ. ರೌಡಿಸಮ್ ಅಂತ ಯಾರು ಬರ್ದೇ ಇರಬೇಡಿ, ಎಲ್ಲಾನು ಅಂದ್ರೆ ಎಲ್ಲ ಎಲಿಮೆಂಟ್ಸ್ ಸಿನಿಮಾ ತಂದು ಹಾಕಿದೀವಿ. ಸೊ ಹಾಗಾಗಿ ನೀವೆಲ್ಲ ಬಂದು ಸಪೋರ್ಟ್ ಮಾಡಿದ್ರೆ ನಮ್ಗೆ ತುಂಬಾ ಮೋಟಿವೇಶನ್, ನೆಕ್ಸ್ಟ್ ಸ್ಟೆಪ್ ತಗೊಳಕ್ಕೆ ಇನ್ನು ನಮ್ಗೆ ಏನೋ ಮೋಟಿವೇಶನ್. ದಯವಿಟ್ಟು ಬನ್ನಿ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಸರ್, ನಿಮಗೆ ಏನ್ ಕಾಂಪ್ಲಿಮೆಂಟ್? ಅದೇ ಅದೇ ಹೇಳಿದ್ನಲ್ಲ, ಒಬ್ಬೊಬ್ರು ಒಂದು ಹೀರೋ ಕಂಪೇರ್ ಮಾಡ್ತಿದ್ದಾರೆ, ದರ್ಶನ್ ಸರ್ ಕಂಪೇರ್ ಮಾಡ್ತಾರೆ. ಅದು ನಂಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಂದು ಫಸ್ಟ್ ಡೆಬ್ಯೂ ಆಗಿ ಹೀರೋ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಸಿನಿಮಾಗೆ ಈ ತರ ದರ್ಶನ್ ಸರ್ ಎಲ್ಲರೂ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ಅದು ತುಂಬಾ ಖುಷಿ ಇದೆ ಆಕ್ಚುಲಿ. ಆಮೇಲೆ ಎಲ್ಲರೂ ಅದೇ ಹೇಳ್ತಾರೆ, ಸ್ಕ್ರೀನ್ ಮೇಲೆ ಹಂಗೆ ಕಾಣಿಸ್ತೀರಾ, ಸ್ಟೈಲು ನೀವು ಸ್ವ್ಯಾಗ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ತುಂಬಾ ಜನ ಹೇಳ್ತಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಬನ್ನಿ, ಸಿನಿಮಾ ನೋಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನೆಕ್ಸ್ಟ್ ಮತ್ತೆ ಸಿನಿಮಾ ಮಾಡೋಕ್ಕೆ ಇನ್ನ ನನ್ನ ತಲೆಯಲ್ಲಿ ಇನ್ನೂ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಇದೆ ಮಾಡ್ಬೇಕಂತ. ಇನ್ನೂ ದೊಡ್ಡದು ಕನ್ಸಿಟ್ಕೊಂಡಿದ್ದೀನಿ. ಅದಕ್ಕೆಲ್ಲ ನೀವು ಸಪೋರ್ಟ್ ಮಾಡಿದ್ರೆ ಆಗೋದು. ದಯವಿಟ್ಟು ಎಲ್ಲರೂ ಬನ್ನಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ. ಸಿನಿಮಾ ತುಂಬಾ ಚೆನ್ನಾಗಿದೆ. ಅದಕ್ಕೆ ಸಾಕ್ಷಿ ಇಲ್ಲಿ ನಿಂತಿರೋ ಇಷ್ಟು ಜನನು. ಫಸ್ಟ್ ಡೇ ಫಸ್ಟ್ ಶೋ ಏನ್ ಕ್ರೌಡ್ ನೋಡಿದ್ದೆ, ವೀಕೆಂಡ್ ಅಲ್ಲಿ ಅದೇ ಕ್ರೌಡ್ ನ ನೋಡ್ತಾ ಇದೀನಿ. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಸೊ ಇವಾಗ ಸಿನಿಮಾ 2ನೇ ವಾರಕ್ಕೆ ತಲುಪಿದೆ. ಇದಿನ್ನ 25 ದಿನ 50 ದಿನ ಅದೆಲ್ಲ ಹೋಗ್ಬೇಕು ಅಂದ್ರೆ ಅದಕ್ಕೆಲ್ಲ ನೀವು ಬಂದು ಥಿಯೇಟರ್ಗೆ ಸಿನಿಮಾನ ನೋಡ್ಬೇಕು. ಇದು ರೌಡಿಸಮ್ ಅಂದಿದ ತಕ್ಷಣ ಬರೀ ರೌಡಿ ರೌಡಿ ಆ ತರದ್ದಿಲ್ಲ. ಯಾಕಂದ್ರೆ ಇಲ್ಲಿ ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ. ಸೊ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಕೂಡ ಹೌದು. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಜನಗಳು ಏನ್ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ನನ್ನನ್ನ ಯಾರು ಆ ನೆಗೆಟಿವ್ ಶೇಡ್ ನ ಎಕ್ಸ್ಪೆಕ್ಟ್ ಮಾಡಿಲ್ಲ, ಅದನ್ನೇ ಹೇಳ್ತಾ ಇದ್ರು. ಆತರ ಒಂದ್ ಬರುತ್ತೆ ಅಂತಾನೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸಡನ್ ಆಗಿ ಅಂಡ್ ಥ್ರೂ ಔಟ್ ದ ಮೂವಿ ತುಂಬಾ ಟ್ವಿಸ್ಟ್ ಇದೆ ಅಂತಾನೆ ಹೇಳ್ತಾ ಇದ್ರು. ನಾನು ಇದಕ್ಕೂ ಮುಂಚೆ ಇಂಟರ್ವ್ಯೂ ನಲ್ಲೂ ಹೇಳಿದ್ದೆ ಟ್ವಿಸ್ಟ್ ಇದೆ ಅಂತ ಹೇಳಿ. ಬಟ್ ಆಡಿಯನ್ಸ್ ಅವ್ರು ನೋಡಿ ಅವ್ರು ನನಗೆ ಅದನ್ನೇ ಹೇಳಿದ್ರು, ನೀವು ಹೇಳಿದ್ ನಿಜ, ಟ್ವಿಸ್ಟ್ ಇದೆ ಅಂತ. ಸೊ ಯಾರೆಲ್ಲ ಸಿನಿಮಾ ನೋಡಿಲ್ಲ ಬನ್ನಿ, ಆ ಟ್ವಿಸ್ಟ್ ಏನು ಅಂತ ಥಿಯೇಟರ್ ಅಲ್ಲಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ. ನೀವು ನೋಡ್ತಾ ಇದ್ದೀರಾ ರಿಯಾಕ್ಷನ್ಸ್. ಒಂದು ಹೊಸ ಸಿನಿಮಾ ಬಂದಾಗ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಬೇಕು, ಥಿಯೇಟರ್ಗೆ ಬರಬೇಕು. ಕನ್ನಡ ಇಂಡಸ್ಟ್ರಿಲಿ ಆಗ್ತಾರೋ ಪ್ರಾಬ್ಲಮ್ ಇದೆ, ಥಿಯೇಟರ್ಸ್ ಬಂದು ಯಾರು ಸಿನಿಮಾ ನೋಡ್ತಾ ಇಲ್ಲ. ನೋಡಿದ್ರೆ ಆ ಸಿನಿಮಾದ ಒಂದು ವ್ಯಾಲ್ಯೂ ಗೊತ್ತಾಗುತ್ತೆ. ರೀಸೆಂಟ್ ರಿಲೀಸ್ ಆಗಿರೋ ಎಲ್ಲ ಕನ್ನಡ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ. ಹಂಗೆ ಸ್ಟಾರ್ ಸಿನಿಮಾನು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಬಂದು ನೋಡಿ, ನೀವು ರಿಯಾಕ್ಷನ್ ನೋಡ್ಬೋದು. ಜನ ಬಂದೆಲ್ಲ ಇಷ್ಟಪಟ್ಟಿದ್ದಾರೆ. ಸೊ ಸಿನಿಮಾ ಸೂಪರ್ ಆಗಿದೆ ಸರ್. ಈ ಸಿನಿಮಾ ನಾನೊಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಸೂರ್ಯ ಅಂತ. ನಿಮಗೂ ಗೊತ್ತು, ನೀವು ನೋಡಿದ್ದೀರಾ ಸಿನಿಮಾ ಹೇಗಿದೆ ಅಂತ. ಸೊ ಸೂರ್ಯ ಕ್ಯಾರೆಕ್ಟರ್ ನಿಮಗೂ ಇಷ್ಟ ಆಗಿರ್ಬೋದು. ಸರ್, ನಿಮ್ ಕ್ಯಾರೆಕ್ಟರ್ ಹೀರೋನ ಬೆಳೆಸೋದು, ಹೌದು ಈ ಪಾತ್ರ ನಿಮಗೆ ಸಿಕ್ಕಿದೆ ಸರ್. ಅದೇ ಈ ಪಾತ್ರ ಸಿಕ್ಕಿದ್ದು ವಿಜಯ್ ಸರ್ ಇದಾರ ಡೈರೆಕ್ಟರ್, ಮತ್ತೆ ಅಸೋಸಿಯೇಟ್ ಡೈರೆಕ್ಟರ್ ಇದ್ದಾರೆ ವಿಜಯ್ ಅಂತ. ಅವರು ಒಂದಿನ ಕಾಲ್ ಮಾಡಿದ್ರು, ಹಿಂಗೊಂದಿದೆ ಮಾಡಿ ಅಂತ. ಥಿಯೇಟರ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ, ಈ ತರ ಒಂದಿದೆ ಮಾಡಿ, ನಿಮ್ ಲುಕ್ ಚೆನ್ನಾಗಿದೆ ಅಂತ ಹೇಳಿದ್ರು. ಓಕೆ ಅಂತ ಹೇಳಿ ಡೈರೆಕ್ಟ್ ಆಗಿ ಶೂಟಿಂಗ್ ಸ್ಪಾಟ್ ಹೋದಾಗ ಮಾಡಿ, ಧನುಷ್ ನಿಮ್ ಕೈಲಿ ಆಗುತ್ತೆ ಅಂತ ಹೇಳಿ ಅಲ್ಲೇ ಡೈಲಾಗ್ಸ್ ಇನ್ಕ್ಲೂಡ್ ಮಾಡಿ, ಅಲ್ಲೇ ಶರ್ಟ್ ಬಿಚ್ಚಿ ಈ ತರ ಇನ್ಕ್ಲೂಡ್ ಮಾಡಿದ್ದು ಡೈರೆಕ್ಟರ್ ವಿಜಯ್ ಸರ್. ಅವ್ರು ನಿಜ ಹ್ಯಾಟ್ಸ್ ಆಫ್ ಹೇಳ್ಬೇಕು. ತುಂಬಾನೇ ಟ್ಯಾಲೆಂಟೆಡ್ ಅವರು. ಆನ್ ಸ್ಪಾಟ್ ಡೈಲಾಗ್ಸ್ ಬರೋದ್ರಲ್ಲಿ ಸೂಪರ್ ಅಂತ ಹೇಳ್ಬೋದು. ಒನ್ ಆಫ್ ದಿ ಬೆಸ್ಟ್ ಡೈರೆಕ್ಟರ್ ವಿಜಯ್ ಸೂರ್ಯ ಸರ್. ಅವ್ರು ನಿಜ ಹೇಳ್ತೀನಿ ಬೆಸ್ಟ್. ಆ ತರ ಈ ಸಿನಿಮಾಗೆ ಎಂಟ್ರಿ ಆಗಿದ್ದು ನಾನು ಸೆಲೆಕ್ಷನ್ ಆಗಿ. ಕೊನೆಯದಾಗಿ ನಮ್ಮ ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ, ಹೌದು, ಸಿನಿ ಪ್ರೇಕ್ಷಕರಿಗೆ ನಿಮ್ಮ ಕಡೆಯಿಂದ ಸಿನಿಮಾಗೆ ಏನು ಬರಬೇಕು ಅಂತ ಅವ್ರು ಕೇಳೋದಾದ್ರೆ ನೀವೇನ್ ಹೇಳ್ತೀರಾ? ಸರ್, ರೀಸೆಂಟ್ ಆಗಿ ರವಿಚಂದ್ರನ್ ಸರ್ ಒಂದು ಮಾತು ಹೇಳಿದ್ರು, ಬಂದ್ ನೋಡ್ರಯ್ಯ ಸಿನಿಮಾನ ಅಂತ. 100 ರೂಪಾಯಿ ಕೊಟ್ಟು ನೋಡಿ ಸ್ಪೆಂಡ್ ಮಾಡಿ ಅಂತ. ಏನಕ್ಕೆ? ನೀವು ಬೇರೆ ಸ್ಟೇಟ್ ಅಲ್ಲಿ ನೋಡಿದಿರಾ, ಯಾವುದೇ ಸಿನಿಮಾ ಬಂದ್ರು ಬೆಳೆಸ್ತಾರೆ, ಯಾವುದೇ ಸಿನಿಮಾ ಬಂದ್ರು ನೋಡ್ತಾರೆ. ಹಂಗೆ ಕನ್ನಡ ಇಂಡಸ್ಟ್ರಿಲೂ ಬಂದ್ ನೋಡಿ, 100 ರೂಪಾಯಿ ತಾನೇ ಬಂದ್ ನೋಡಿ ಅಂತ ಹೇಳಿದ್ದಾರೆ ರವಿಚಂದ್ರನ್ ಸರ್. ಹಂಗೇನೆ ಸಿನಿಮಾನ ಬಂದು ಕರ್ನಾಟಕದಲ್ಲಿ ನೋಡ್ಬೇಕು. ಎಂಟರ್ಟೈನ್ಮೆಂಟ್ ಫೀಲ್ಡ್ ಇದು. ಎಂಟರ್ಟೈನ್ಮೆಂಟ್ ಬೇಕಂದ್ರೆ ಥಿಯೇಟರ್ಗೆ ಬಂದು ನೋಡ್ಬೇಕು, ಸಿಂಗಲ್ ಸ್ಕ್ರೀನ್ ಸಿನಿಮಾ ಓಡಬೇಕು. ಆಗ್ಲೇ ಆಗತ್ತು. ನಮ್ ರಾಜ್ಕುಮಾರ್ ಸರ್ ಅವಾಗಿಂದನೂ ನಡ್ಸ್ಕೊ ಬಂದಿರೋ ಇದನ್ನ, ವಿಷ್ಣುವರ್ಧನ್ ಸರ್ ನಡ್ಸ್ಕೊ ಬಂದಿರೋದು, ಅಂಬರೀಶ್ ಸರ್ ನಡ್ಸ್ಕೊ ಬಂದಿರೋದು, ಈಗ ದರ್ಶನ್ ಸಾರು, ಈಗ ಸುದೀಪ್ ಸಾರು, ಎಸ್ ಸಾರು, ಅವರೆಲ್ಲ ನಡ್ಸ್ಕೊ ಬಂದಿದ್ದು ಥಿಯೇಟರ್ ಇಂದಾನೆ, ಬೆಳೆದಿರೋದು ಥಿಯೇಟರ್ ಇಂದಾನೆ. ಸೊ ಥಿಯೇಟರ್ ಜನ ಬಂದು ನೋಡಿದ್ರೇನೆ ಸಿನಿಮಾ ಬೆಳೆಯೋದು, ಸಿನಿಮಾ ಇಂಡಸ್ಟ್ರಿ ಬೆಳೆಯೋದು, ಒಂದು ಸ್ಟಾರ್ ಬೆಳೆಯೋದು, ಎಲ್ಲ ಕ್ರೀವ್ ಬೆಳೆಯೋದು, ಎಲ್ಲ ಟೆಕ್ನಿಕ್ಸ್ ಬೆಳೆಯೋಕ್ಕಾಗೋದು.
ಸರ್ ಇವಾಗ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಬಂದು ಸಿನಿಮಾ ತುಂಬಾ ಚೆನ್ನಾಗಿದೆ, ಎಲ್ಲರೂ ಕುತ್ಕೊಂಡು ನೋಡುವಂತ ಸಿನಿಮಾ, ರೌಡಿಸಮ್ ಹಿಂಗ್ ನಡೆಯುತ್ತಾ ಅಥವಾ ಎಷ್ಟು ಕ್ಲೀನ್ ಆಗಿ ಹೇಳಿ ಇದೆಲ್ಲ ಮಾಡ್ಬೋದು ಅಂತ ಹೇಳಿದ್ದಾರೆ ಅಂತ ಎಲ್ಲ ಬಂದು ಹೇಳ್ತಿದ್ದಾರೆ. ಅದ್ರ ಬಗ್ಗೆ ನೀವು ಅದೇ ಸರ್ ನಿಜ, ನೀವು ನೋಡಿದೀರಾ ಇದರಲ್ಲಿ ಏನಾಗಿದೆ, ರಿಯಲ್ ಲೈಫ್ ಒಂದೊಂದು ಗಲ್ಲಿಲಿ ಏನಾಗುತ್ತೆ ಬೆಂಗಳೂರಲ್ಲಿ ಗಲ್ಲಿಲಿ ಅದೇ ಲೈಫ್ ನ ತೆಗ್ದು ಇದನ್ನ ಮಾಡಬೇಡಿ ಅಂತಾನೆ ಹೇಳಿರೋದು ಈ ಸಿನಿಮಾದಲ್ಲಿ, ಮಾಡಿ ಅಂತ ಹೇಳ್ತಾ ಇಲ್ಲ. ಸೊ ಅದಕ್ಕೆ ಈ ತರದ ಒಂದು ಡಿಫ್ರೆಂಟ್ ಸ್ಟೋರಿ ನೀವು ಕರಿಯ ನೋಡಿರ್ಬೋದು ಡಿ ಬಾಸ್ದು, ಆ ತರ ಒಂದು ಲೈನ್ ಇಟ್ಕೊಂಡು ಆ ತರ ಒಂದು ಫ್ಲೇವರ್ ಇದ್ರಲ್ಲಿ ಆಡ್ ಮಾಡಿದ್ದಾರೆ. ನಮ್ಮ ಹೀರೋ ಸರ್ ಶರತ್ ಸರ್ ಸೂಪರ್ ಆಗಿ ಮಾಡಿದ್ದಾರೆ, ನೀವು ನೋಡಿದೀರಾ, ಒಳ್ಳೆ ವಿಲನ್ ಲುಕ್, ಆದ್ರೆ ಹೀರೋ ಆಗಿ ಸಖತ್ತಾಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು ಈ ರೀಸೆಂಟ್ ಸಿನಿಮಾದಲ್ಲಿ, ಸ್ಟಾರ್ ಮೂವಿ. ನೀವು ಬಂದ್ ನೋಡ್ರೆ ತಾನೇ ಗೊತ್ತಾಗೋದು ಹೇಗಿದೆ ಮೂವಿ ಅಂತ. ಬಂದ್ ನೋಡಿ, ಕರ್ನಾಟಕ ಜನತೆ ನೀವು ಬಂದ್ ನೋಡಿ ಸಪೋರ್ಟ್ ಮಾಡಬೇಕು. ನಮ್ಮಂತ ಬಡ ಕಲಾವಿದರಿಗೆ, ತುಂಬಾ ಕಷ್ಟಪಟ್ಟು ಮಾಡ್ಕೊಂಡ್ ಬಂದಿರೋ ಕಲಾವಿದರಿಗೆ ನೀವು ಬಂದ್ ಸಪೋರ್ಟ್ ಮಾಡಿದ್ರೆ ನಾವು ಮುಂದೆ ಬೆಳೆಯಕ್ಕಾಗೋದು, ನಾವು ಮಾಡೋಕ್ಕಾಗೋದು, ನಿಮ್ಗೆ ಎಂಟರ್ಟೈನ್ ಮಾಡೋಕ್ಕಾಗೋದು. ಬಂದ್ ನೋಡಿ, ನಿಮ್ ಪ್ರೀತಿ ಕೊಡಿ, ನಿಮ್ ಚಿರಋಣಿ ಆಗಿರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸಿನಿಮಾ ರಿಲೀಸ್ ಆಗಿ 2 ವೀಕ್ಸ್ ಆಗ್ತಾ ಇದೆ, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಇದು ರೌಡಿಸಮ್ ಮಾತ್ರ ಅಲ್ಲ, ಫುಲ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಎಲ್ರಿಗೂ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಫಸ್ಟ್ ಡೇ ಫಸ್ಟ್ ಶೋ ಏನು ಕ್ರೌಡ್ ನೋಡಿದೆ, ಅದೇ ಕ್ರೌಡ್ನ ಇವತ್ತು ವೀಕೆಂಡಲ್ಲಿ ನೋಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಆ್ಯಂಡ್ ಈ ಥರ ಒಂದು ಜನದ ರೆಸ್ಪಾನ್ಸ್ ಸಿಗುತ್ತೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಷ್ಟೊಂದೆಲ್ಲ ಪ್ರೀತಿ ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ಸಿನಿಮಾ ನೋಡಿಲ್ಲ, ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸೊ ನೀವು ಬಂದು ನನಗೆ ಎನ್ಕರೇಜ್ ಮಾಡಿದ್ರೆ ನಮ್ಮ ನೆಕ್ಸ್ಟ್ ಸ್ಟೆಪ್ ಇಡೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದು ಮೋಟಿವೇಶನ್ ಇದ್ದಂಗೆ ಇರುತ್ತೆ. ಯಾರೂ ಮಿಸ್ ಮಾಡದೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಚಂದ್ರೋದಯ ವಿದ್ಯಾಪೀಠ ಸರ್ಕಲ್ನಲ್ಲಿ 7:15 ಶೋ. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಪ್ಲೀಸ್ ಬಂದು ಸಿನಿಮಾನ ಥಿಯೇಟರ್ನಲ್ಲೇ ನೋಡಿ. ಈಗ ಹೀರೋಗೆ ನೆಕ್ಸ್ಟ್ ಚಾಲೆಂಜಿಂಗ್ ಸ್ಟಾರ್ ಬಂದ್ರು ಇಂಡಸ್ಟ್ರಿಗೆ, ನೆಕ್ಸ್ಟ್ ಶಿವಣ್ಣ ಬಂದ್ರು ಅಂತ ಹೇಳ್ತಿದ್ದಾರೆ. ನಿಮಗೆ ಏನ್ ಬೆಸ್ಟ್ ಕಾಂಪ್ಲಿಮೆಂಟ್ಸ್? ಸರ್, ನನ್ನ ಎಲ್ಲರೂ ಭೂಮಿ ಭೂಮಿ ಅಂತ ಕರಿತಾ ಇದ್ದಾರೆ. ನಿಂತ್ಕೋ ಭೂಮಿ ಅಂತ ಕರಿತಾ ಇದ್ದಾರೆ. ಆಕ್ಚುಲಿ ಎಲ್ಲ ಕ್ರೆಡಿಟ್ ನಮ್ಮ ಡೈರೆಕ್ಟರ್ ಸರ್ಗೆ ಹೋಗ್ಬೇಕು. ಅಂದ್ರೆ ನಿಮ್ ಒರಿಜಿನಲ್ ಹೆಸರು ಮರ್ತಿ ಎಲ್ಲರೂ ಭೂಮಿ ಅಂತ? ಹೌದು ಸರ್, ನಾನೆಲ್ಲ ಭೂಮಿ ನಿಂತ್ಕೋ ನಾನು ನಿಜವಾಗ್ಲೂ ಮುಂದೆ ಹೋಗ್ತಿರೋಳು ನಿಂತ್ಕೋತಾ ಇದ್ದೆ. ಬಿಕಾಸ್ ಅವರೆಲ್ಲ ಆ ಕ್ಯಾರೆಕ್ಟರ್ನ ಮೈಂಡಲ್ಲಿ ಇಟ್ಕೊಂಡು ಭೂಮಿ ಅಂತ ಕರಿತಾ ಇದ್ದಾರೆ. ಅಥವಾ ಖುಷಿ ಅನ್ಸುತ್ತೆ ಸರ್, ನಮ್ಮ ಹೆಸರನ್ನ ಬಿಟ್ಟು ಕ್ಯಾರೆಕ್ಟರ್ ಹೆಸರನ್ನ ನಮ್ಮಲ್ಲಿ ನೋಡಿದಾಗ ಸಾರ್ಥಕತೆ ಅಂತ ಅನ್ಸುತ್ತೆ. ಕ್ಯಾರೆಕ್ಟರ್ ಅಷ್ಟೇ ಚೆನ್ನಾಗಿ ಮಾಡಿದೀರಾ. ಥ್ಯಾಂಕ್ ಯು. ನಾನು ನೋಡಿದೆ, ಲೇಡಿ ಡಾನ್ ತರ ಕಾಣಿಸ್ಕೊಂಡಿದ್ದೀರಾ. ಹೌದಾ? ಹೌದು. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅಂದ್ರೆ ಸಿನಿಮಾ ಬಿಗಿನಿಂಗ್ ಅಲ್ಲಿ ಯಾರಿಗೂ ಅನ್ಸಿಲ್ಲ ನಾನು ಆ ಥರ ಒಂದು ಶೇಡ್ನ ನನ್ನಿಂದಾನು ತೆಗ್ಸಿರ್ಬೋದು ಅಂತ. ಬಟ್ ನೋಡಿದಾಗ ನಾನು ವೆಯ್ಟ್ ಮಾಡ್ತಾ ಇದ್ದೆ ನನ್ನ ಫ್ರೆಂಡ್ಸ್ ರಿಯಾಕ್ಷನ್ ಹೇಗಿರುತ್ತೆ ಆ್ಯಂಡ್ ಆಡಿಯನ್ಸ್ ರಿಯಾಕ್ಷನ್ ಹೇಗಿರುತ್ತೆ. ಬಿಕಾಸ್ ಶುರುವಿಂದ ನನ್ನ ತುಂಬ ಲವ್ಲಿ ಆಗಿ ನೋಡ್ಕೊಂಡು ಬಂದಿದ್ರು. ಬಟ್ ಆಮೇಲೆ ಎಲ್ಲರೂ ನೀವಾ ಹಿಂಗೆಲ್ಲ ಮಾಡ್ಸಿದಾರಾ ಅಂತೆಲ್ಲ ಕೇಳಿದ್ದಾರೆ. ಸೊ ಇದೆಲ್ಲ ನೋಡದೆ ಇರೋರಿಗೆ ಕ್ಯೂರಿಯಾಸಿಟಿ ಹುಡ್ಸುತ್ತೆ. ಪ್ಲೀಸ್ ಬಂದು ನೋಡಿ, ನಿಮಗೂ ಗೊತ್ತಾಗುತ್ತೆ ನಾನು ಹೇಳ್ತಾ ಇದ್ದೀನಿ ಅಂತ. ಈ ತರ ಇನ್ನೊಂದು ಲೇಡಿ ಡಾನ್ ತರನು ಕ್ಯಾರೆಕ್ಟರ್ ಅಂತ ಮುಂಚೆ ಡೈರೆಕ್ಟರ್ ಸರ್ ಹೇಳಿದಾಗ ನಿಮ್ಗೆ ಏನು? ಸರ್, ಆಕ್ಚುಲಿ ನಾನು ಅದಕ್ಕೆ ಒಪ್ಕೊಂಡಿದ್ದೆ ಸರ್. ಅಂದ್ರೆ ಈ ರೌಡಿಸಮ್ ಮೂವಿನಲ್ಲಿ ಯೂಶಲಿ ಏನಾಗುತ್ತೆ ಅಂದ್ರೆ ಹುಡುಗರಿಗೆಲ್ಲ ಮಚ್ಚು ಲಾಂಗ್ ಎಲ್ಲ ಕೊಟ್ಟಿರ್ತಾರೆ. ಬಟ್ ಇದ್ರಲ್ಲಿ ನನಗೂ ವೆಪನ್ ಕೊಟ್ಟಿದ್ದಾರೆ. ನನಗೆ ಅವ್ರು ಹೇಳಿದ ತಕ್ಷಣ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ನಾನು ಒಪ್ಕೊಳ್ಳೋದಕ್ಕೆ ಮೇನ್ ರೀಸನ್ ಅದೇ ಆಗಿತ್ತು. ಬಟ್ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಪ್ಲೀಸ್ ಬಂದು ಸಿನಿಮಾ ನೋಡಿ. ಇಷ್ಟ ಆಗೇ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಸಾಕ್ಷಿ ಎಷ್ಟು ಜನ ಬಂದಿದ್ರು ಅವರೇ. ಸೊ OTT-ನಲ್ಲಿ ಬರೋವರೆಗೂ ವೆಯ್ಟ್ ಮಾಡಬೇಡಿ, ಬನ್ನಿ ಸಿನಿಮಾ ಥಿಯೇಟರ್ಗೆ. ಚಂದ್ರೋದಯ ಸಿನಿಮಾ ಮಂದಿರ, ವಿದ್ಯಾಪೀಠ ಸರ್ಕಲ್, ಬ್ಯಾಂಗ್ಳೂರ್. ಥ್ಯಾಂಕ್ ಯು.